ಸ್ನೇಹಿತರೆ, ಮೊನ್ನೆ 3ನೇ ತಾರೀಕಿನಂದು ಕಾಕ್ರೋಚ್ ಜನತಾ ಪಾರ್ಟಿ 3 ಜನ ವಕ್ತಾರರನ್ನ ನೇಮಕ ಮಾಡಿದೆ ಅಂತ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿತ್ತು. ಸೌರವ್ ದಾಸ್ ಎನ್ನುವ ತನಿಖಾ ಪತ್ರಕರ್ತರನ್ನ ಮುಕ್ತ ವಕ್ತಾರರನ್ನಾಗಿ ನೇಮಕ ಮಾಡಿದ್ದೇವೆ ಅಂತ ತಿಳಿಸಿತ್ತು. ಈ ಸೌರವ್ ದಾಸ್ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ನಾವು ಇವತ್ತು ತಿಳಿಯುವ ಪ್ರಯತ್ನ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. 2023ರಲ್ಲಿ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ರದ್ದತಿಯನ್ನ ಭಾರತೀಯ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿ ತೀರ್ಪನ್ನು ನೀಡಿತು. ಈ ತೀರ್ಪನ್ನ ಪಾಕಿಸ್ತಾನದ ನ್ಯಾಯಾಧೀಶ ಅಂತ ಹೇಳುವ ಖಾಜಿ ಪೀರ್ ಐಸಾ ಎಂಬಾತ ನ್ಯಾಯದ ಶಾಶ್ವತ ಪತನ ಅಂತ ಕರೆದಿದ್ರು. ಇದನ್ನ ಸೌರವ್ ದಾಸ್ ಎಂಡೋರ್ಸ್ ಮಾಡ್ತಾ, ನೋಡಿ ಜಗತ್ತು ಭಾರತದ ಸುಪ್ರೀಂ ಕೋರ್ಟ್ ಅನ್ನ ನೋಡ್ತಾ ಇದೆ, ಆರ್ಟಿಕಲ್ 370 ರದ್ದತಿ ಸಾಂವಿಧಾನಿಕ ಉಲ್ಲಂಘನೆ ಅಂತೆಲ್ಲ ಹೇಳಿದ್ದ. ಒಂದು ದೇಶ ಒಂದು ಕಾನೂನು ಎನ್ನುವಂತಹ ತತ್ವದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಆರ್ಟಿಕಲ್ 370 ಅನ್ನ ರದ್ದು ಮಾಡಿದ್ರೆ ಅದು ಸಾಂವಿಧಾನಿಕ ಉಲ್ಲಂಘನೆ ಅಂತ ಹೇಳುವ ಈ ವ್ಯಕ್ತಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರನಂತೆ. 2020ರ ದೆಹಲಿ ಗಲಭೆಯ ಮುಖ್ಯ ಪಿತೂರಿಗಳಲ್ಲಿ ಒಬ್ಬನಾಗಿದ್ದ, ಕಾಶ್ಮೀರವು ಭಾರತದ ಭಾಗ ಅಲ್ಲ ಅಂತ ಹೇಳಿದ್ದ, ಬೇಲ್ ಸಿಗದೆ ಈಗಲೂ ಜೈಲಿನ ಕಂಬಿ ಎಣಿಸ್ತಾ ಇರುವಂತಹ ಉಮರ್ ಖಾಲಿದ್ 2025ರಲ್ಲಿ ಪೆರೋಲ್ ಮೂಲಕ ಬಿಡುಗಡೆಯಾಗಿ ಹೊರಬಂದಾಗ ಆತನನ್ನ ಭೇಟಿ ಮಾಡಿ ಧೈರ್ಯಶಾಲಿ ಉಮರ್ ಖಾಲಿದ್ನನ್ನ ಭೇಟಿ ಮಾಡಿದೆ ಅಂತ ಪೋಸ್ಟ್ ಮಾಡ್ತಾನೆ. ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳಿದ್ದ ಧೂರ್ತ ಇವನ ಪ್ರಕಾರ ಧೈರ್ಯಶಾಲಿ ಅಂತೆ. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಇದೆ. ಭಾರತೀಯ ಪರಂಪರೆಯ ಅಸ್ಮಿತೆ, ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಪುರುಷ ಭಗವಾನ್ ಶ್ರೀರಾಮಚಂದ್ರನ ಮಂದಿರವನ್ನ ಅಯೋಧ್ಯೆಯಲ್ಲಿ ಮರು ನಿರ್ಮಾಣ ಮಾಡಿದ್ದರ ವಿರುದ್ಧ ಈತ ನಿಂತಿದ್ದ. ಕಳಂಕಪ್ರಾಯವಾಗಿದ್ದ ಬಾಬರನ ಕಟ್ಟಡ ಉರುಳಿಸಿದ ದಿನವಾದ ಡಿಸೆಂಬರ್ 6 ದುಃಖದ ದಿನ ಅಂತ ಕರೆದಿದ್ದ. ಈತ ಕಾಕ್ರೋಚ್ ಪಾರ್ಟಿಯ ವಕ್ತಾರ. ದುರಂಧರ್ ಸಿನಿಮಾದಲ್ಲಿ ಉತ್ತರ ಪ್ರದೇಶದ ರೌಡಿಗಳಲ್ಲಿ ಒಬ್ಬನಾಗಿದ್ದ ಆತಿಕ್ ಅಹಮದ್ನನ್ನ ಅಪರಿಚಿತರು ಗುಂಡಿಟ್ಟು ಕೊಲ್ಲುವ ಸೀನ್ ಅನ್ನ ನೋಡಿರ್ತೀರ ಅಲ್ವಾ? ಭಾರತದ ಆಂತರಿಕ ಭದ್ರತೆಗೆ ಸವಾಲಾಗಿದ್ದ ಆತಿಕ್ ಅಹಮದ್ನನ್ನ ಅಪರಿಚಿತರು ಕೊಂದ ಸಮಯದಲ್ಲಿ ಈ ಸೌರವ್ ದಾಸ್ ಆರ್ಟಿಕಲ್ ಒಂದನ್ನು ಬರೆದಿದ್ದ. ಯಾವ ಪತ್ರಿಕೆಯಲ್ಲಿ ಗೊತ್ತಾ? ಕತಾರ್ನಿಂದ ಪ್ರಕಟಗೊಳ್ಳುವ ಅಲ್ ಜಜೀರಾ ಪತ್ರಿಕೆಯಲ್ಲಿ. ಈ ಲೇಖನದ ಹೆಡ್ಡಿಂಗ್ ನಲ್ಲಿ ಮುಸ್ಲಿಂ ಮಾಜಿ MP ಅಂತ ಬರೆದಿದ್ದ. ಜೈ ಶ್ರೀರಾಮ್ ಅನ್ನುವಂಥದ್ದು ಮುಸ್ಲಿಂ ಗುಂಪುಗಳ ವಿರುದ್ಧ ದೌರ್ಜನ್ಯ ನಡೆಸಲು ಹಿಂದೂ ಗುಂಪುಗಳ ವಾರ್ ಕ್ರೈ ಅಂತ ಲೇಖನದಲ್ಲಿ ಬರೆದಿದ್ದ. ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಕಣ್ಣು ಮುಚ್ಚಿ ನಂಬುವವರು ಅದರ ಹಿಂದಿರುವ ವ್ಯಕ್ತಿಗಳ ಹಿನ್ನೆಲೆಯನ್ನ ಒಂದು ಬಾರಿ ಚೆಕ್ ಮಾಡಬೇಕು. ಒಂದು ದೇಶ ಒಂದು ಕಾನೂನು ಅನ್ನುವಂಥ ತತ್ವದ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಧಿಸಲಾಗಿದ್ದ ಆರ್ಟಿಕಲ್ 370 ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಅದನ್ನ ಸಾಂವಿಧಾನಿಕ ಉಲ್ಲಂಘನೆ ಅಂತ ಹೇಳುವ ಇವರುಗಳು ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿದ್ದ ಉಮರ್ ಖಾಲಿದ್, ಆತಿಕ್ ಅಹಮದ್ ಅಂತಹ ಧೂರ್ತರನ್ನ ಸಮರ್ಥಿಸುವ ಇವರುಗಳು ಕಾಕ್ರೋಚ್ ಪಾರ್ಟಿಯ ಹಿಂದಿದ್ದಾರೆ. ಅಂದರೆ ಈ ಪಾರ್ಟಿಯ ಅಜೆಂಡಾ ಏನಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ.